ಹಾಯ್ ಎವ್ರಿವನ್, ನಾನು ನಿಮ್ಮ ದೀಪಾ ಶಿವಪ್ರಕಾಶ್. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಲಂಚ್ ಬಾಕ್ಸ್, ಗೋಬಿ ಪಲ್ಯ, ಮೆಂತ್ಯ ಪರೋಟ, ಹಾಗೆ ಸ್ನ್ಯಾಕ್ಸ್ ಬ್ರೇಕಲ್ಲಿ ಆರೆಂಜ್. ಮಕ್ಕಳ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಂತರ ಉಳಿದಿದ್ದ ಕೆಲಸನೆಲ್ಲ ಮಾಡ್ಕೋಬೇಕು. ನಮ್ಮ ಮನೆಯವರು ಸ್ನೇಹಿತರು ಪ್ರಯಾಗ್ರಾಜಿಂದ ನೀರು ತರಿಸಿದ್ರು. ನಮಗೂ ಕೂಡ ಕೊಟ್ಟಿದ್ದರು ನೀರಿನ ಬಾಟಲ್ಸ್. ಅಲ್ಲಿಗೆ ಹೋಗೋಕ್ಕಂತೂ ಆಗಿಲ್ಲ. ಅಲ್ಲಿಂದ ತಂದಿರೋ ನೀರನ್ನಾದರೂ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಸ್ವಲ್ಪನಾದರೂ ಪುಣ್ಯ ಬಂದರೆ ಸಾಕು. ಹಾಗೆ ಅಲ್ಲಿಂದ ತಂದಿರೋ ಬಾಟ್ಲನ್ನ ಪೂಜೆ ಮಾಡಿ ನಾನು ಸಹ ಅಮ್ಮವ್ರಿಗೆ ಕೊಟ್ಟಿದ್ದೀನಿ ಇನ್ನೊಂದೆರಡು ಬಾಟಲ್ಸು. ಇವತ್ತು ಗುರುವಾರದ ದಿನ. ಈ ಗಂಗೆ ನೀರು ನಮ್ಮ ಮನೆಗೆ ಬಂದಿರೋದು ತುಂಬಾ ಅದೃಷ್ಟ ಅನ್ಕೋತೀನಿ. ಹಾಗೆ ರಾಯರ ಸನ್ನಿಧಿಗೆ ಹೋಗಿ ರಾಯರ ದರ್ಶನ ಮಾಡಿ ಅಲ್ಲಿಂದ ಮತ್ತು ನಿನ್ನೆ ಬಳ್ಳಾರಿಲಿ ಕೋಟೆ ಮಲ್ಲೇಶ್ವರ ರಥೋತ್ಸವ ಇತ್ತಲ್ಲ, ನಿನ್ನೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಹೋಗಿ ಕಾಯಿ ಹೊಡೆದು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಹಾಗೆ ಬರ್ತಾ ನನ್ನ ಬೈಕ್ ಸ್ವಲ್ಪ ಸೌಂಡ್ ಬರ್ತಾಯಿತ್ತು ಅಂತ ಮೆಕ್ಯಾನಿಕ್ ಶಾಪ್ಗೆ ಹೋಗಿದ್ವಿ. ಅವ್ರು ಲೇಟ್ ಆಯ್ತಂತ ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದರೆ ಇನ್ನೂ ಮಾಡಿರಲಿಲ್ಲ. ಹಾಗೆ ಕೂತ್ಕೊಂಡು ಮಾಡಿಸ್ಕೊಂಡು ನಂತರ ಮನೆ ಕಡೆ ಹೊರಟು ಅಲ್ಲೇ ಹತ್ತಿರದಲ್ಲಿ ತರಕಾರಿ ತೊಗೊಂಡು ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಫುಲ್ಲಾಗಿದೆ. ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ತೊಗೊಂಡ್ಬಂದು ಫ್ರೆಶ್ ಆಗಿ ಅದನ್ನೆಲ್ಲ ಎತ್ತಿಡೋದೇ ಒಂದು ಟಾಸ್ಕ್. ನೀಟಾಗಿ ಎಲ್ಲ ಕಟ್ ಮಾಡಿ. ಕರಿಬೇವಂತೂ ತುಂಬ ಗಲೀಜಿತ್ತು, ಮಣ್ಣು ಧೂಳು ಎಲ್ಲ ಇರೋದ್ರಿಂದ ಆ ಎಲ್ಲ ತರಕಾರಿಗಳನ್ನ ಎತ್ತಿದ ಮೇಲೆ ನೋಡ್ರಿ ಎಲ್ಲನೂ ಎತ್ತಿಡ್ಬೇಕಂದ್ರೆ ಈ ಬಿಸಿಲಿಗೆ ಹೊರಗಡೆ ಹೋಗಿ ಬಂದಿರೋದು ಒಂದಾದರೆ ಈ ತರಕಾರಿಗಳನ್ನೆಲ್ಲ ಎತ್ತಿ ತೊಳೆದು ಇಡೋದು ಇನ್ನೊಂದು ಟಾಸ್ಕ್. ಕರಿಬೇವಂತೂ ಎಷ್ಟು ಮಣ್ಣು ಧೂಳು ಇತ್ತು ಅಂದರೆ ಅದನ್ನು ನೋಡಿದ್ರೆ ತಿನ್ನೋದು ಬೇಡ ಅಂತ ಅನಿಸುತ್ತೆ. ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ನೀರು ಹಿಡಿಯೋಕ್ಕೆ ಬಿಟ್ಟು ನುಗ್ಗೆಕಾಯಿ ತಂದಿದ್ದೆ. ನುಗ್ಗೆಕಾಯಿ ಫ್ರೈ ಮಾಡೋಣ ಅಂತ ನುಗ್ಗೆಕಾಯಿನ ಕಟ್ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಫ್ರೈ ಮಾಡಿದೆ. ನಿಮಗಿದು ರೆಸಿಪಿ ಬೇಕಾದರೆ ಶಾರ್ಟ್ಸಲ್ಲಿ ಹಾಕಿರ್ತೇನೆ ನೋಡಿ. ಬಿಸಿ ಬಿಸಿ ಅನ್ನ, ಚಪಾತಿ, ಗೋಬಿ ಪಲ್ಯ, ನುಗ್ಗೆಕಾಯಿ ಫ್ರೈ ಇದನ್ನೆಲ್ಲ ಹಾಕ್ಕೊಂಡು ಊಟ ಮುಗಿಸಿ ನಂತರ ಹಾಗೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.